ಮಧುಶ್ರೀ ಅವರು ಹಾಗೂ ಸ್ಪಂದನ ಅವರು ಭಾಗವಹಿಸುತ್ತಿದ್ದಾರೆ. ಗೈಸ್ ಇದು ಯಾರು ನೋಡಿ, ಯಾರಿರ್ಬೋದು? ನಮ್ಮನೆಗೆ ದಿನಕ್ಕೊಂದು ಬೇಕು. ಯಾಕೆ ಅಂದ್ರೆ ನಮ್ಮನೇಲಿ ಜನ ಜಾಸ್ತಿ, ಸ್ವಲ್ಪನೇ ಹಾಕಿರೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಿದ್ದರಾಮಂಡಿಗೆ ಹೋಗ್ತಾ ಇದ್ದೀನಿ. ನಾನೊಬ್ಳೆ ಅಲ್ಲ, ನಾನು ಮಂಗಳಮ್ಮ, ಹಾಯ್ ಮಾಡಿ, ನಿಖಿಲ್ ಅವರು ಆ್ಯಂಡ್ ವಿನೋದ್ ಬರ್ತಾ ಇದ್ದಾನೆ ಇನ್ನೊಂದು ಕಾರಲ್ಲಿ. ಆಮೇಲೆ ನಮ್ಮ ಅಣ್ಣನೂ ಬರ್ತಾ ಇದ್ದಾನೆ, ಅವ್ನು ಹಂಗೆ ಆನ್ ದ ವೇ ಹೊರಡ್ತೀನಿ ಅಂತ. ಸೊ ಇವತ್ತು ಗ್ರ್ಯಾಂಡಾಗಿ ನಮ್ಮೂರಲ್ಲಿ 3 ದಿನ ರಾಮನವಮಿ ಮಾಡ್ತಾರೆ. ಸೊ ಇವತ್ತು ಸೆಕೆಂಡ್ ಡೇ. ನೆನ್ನೆ ನಿಶಾ ಹೋಗಿದ್ಲು, ನೆನ್ನೆ ನಾವು ಹೊರಗಡೆ ಹೋಗಿದ್ವಿ ಅಂತ ನಿಖಿಲ್ ಅವ್ರು ಇರಲಿಲ್ಲ, ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟಿದ್ರು. ಸೊ ಹಂಗಾಗಿ ನಾವು ನೆನ್ನೆ ಹೋಗೋಕ್ಕಾಗಿಲ್ಲ, ಇವತ್ತು ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾಳಿದ್ದು 3 ದಿನ ಅಲ್ಲೇ ಇದ್ದು ಬರೋಣ ಅಂತ ಅಂದ್ಕೊತಾ ಇದ್ದೀವಿ. ಲೆಟ್ಸ್ ಸಿ ಏನೇನಾಗುತ್ತೆ ಅಂತ. ಇವಾಗ ಹೊರಟಿದ್ದೀನಿ ಎಲ್ಲ ಐಟಮ್ಸ್ ತೊಗೊಂಡು ಮನೆಗೆ. ಆ್ಯಂಡ್ ಇನ್ನು ಹೂವು ಬಾಳೆಹಣ್ಣೆಲ್ಲ ತೊಗೋಬೇಕಾದವೆ. ಎಷ್ಟು ಸಿಗ್ನಲ್ಸ್ ಹಾಕಿದ್ದಾರೆ ಮೈಸೂರಲ್ಲಿ ಅಂದರೆ, ನಮ್ಮ ಮನೆಯಿಂದ ವಿಜಯನಗರಿಂದ ಆಲ್ನಹಳ್ಳಿಗೆ ರಿಂಗ್ ರೋಡ್ಗೆ ಹೋಗೋ ಅಷ್ಟರಲ್ಲಿ ಎಷ್ಟು ಸಿಗ್ನಲ್ ಸಿಗುತ್ತೆ ಗೊತ್ತಾ? ಇಲ್ಲಾಂದ್ರೂ ಒಂದು 15 ಸಿಗಲ್ವಾ? 15 ಸಿಗ್ನಲ್ ಎಲ್ಲ ಕಡೆ ಒಂದು 10 ಒಳಗೆ ಇದೆ. ಆ್ಯಂಡ್ ಎಲ್ಲಿ ನೋಡಿದ್ರು ಸಿಗ್ನಲ್ ಹಾಕ್ಬಿಟ್ಟಿದ್ದಾರೆ, ನಾರ್ಮಲ್ ರೋಡ್ಗಳಲ್ಲೂ. ಸೊ ಇವತ್ತು ಸ್ಯಾಟರ್ಡೆ ಬೇರೆ, ಲಾಂಗ್ ವೀಕೆಂಡು, ಹಂಗಾಗಿ ಅಷ್ಟೇನೂ ವೆಹಿಕಲ್ಸ್ ಇಲ್ಲ, ಬೇಗ ಹೋಗ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೀ ಗಾಯ್ಸ್. ನಮ್ಮ ಅಣ್ಣ ಹಿಂದೆ ಉಳ್ಕೊಬಿಟ್ಟಿದ್ದ ಬಂದ, ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಹಂಗೆ ಎಳ್ಳೀರು ಕಾಣಿಸ್ತು, ಸೊ ಎಳ್ಳೀರು ಕುಡಿತಾ ಇದ್ದೀವಿ. ಮಂಗಳಮ್ಮ ಗೈಸ್ ಎಳ್ಳೀರು ಕುಡಿಯಲ್ಲ, ಮಜ್ಜಿಗೆ ಕುಡಿಯಲ್ಲ, ಮೊಸರು ತಿನ್ನಿ, ಇದನ್ನಾದ್ರೂ ತಗೊಳ್ಳಿ, ಒಂಚೂರು ಬೇಡವಂತೆ. ಯಾಕೆ ತಿನ್ನಲ್ಲ ಮಂಗಳಮ್ಮ? ಇಷ್ಟ ಇಲ್ವಾ, ಇಲ್ಲ ಅಭ್ಯಾಸ ಇಲ್ವಾ? ಬೇಡ, ಒಳ್ಳೇದೆಲ್ಲ ತಿನ್ಬೇಡಿ ನೀವು. ಸ್ವೀಟ್ ಕೊಡಿ, 1 ಬಾಕ್ಸು ತಿಂತಾರೆ, 1 ಬಾಕ್ಸ್ ಸ್ವೀಟ್ನ ಅಲ್ವಾ? ಓಕೆ, ಹೋಯ್ತವನೇ. ಗೈಸ್ ಈಗಲೇ ಎಲ್ಲ ಪ್ರಾಕ್ಟೀಸ್ ಮಾಡ್ಕೋತಾರೆ. ನಾನು ಏನು ಹಿಂಗೆ ಹೇಳ್ತಾರೆ, ಕಿಕ್ಕಿ ಹೇಳ್ತವ್ರೆ, ಹೇಳ್ತವ್ರೆ. ಏನಕ್ಕೆ ಅಂದರೆ ತುಂಬ ವರ್ಷ ಆಗೋಯ್ತಲ್ಲ, ಮರ್ತೋಗಿರ್ತೀನಿ. ಮಗು ಹುಟ್ಟ ಮೇಲೆ ಹೇಳ್ಕೊಡಕ್ ಬೇಕಲ್ಲ ಅಂತ ಅಂತೆ. ಪ್ರಾಕ್ಟೀಸ್ ಆಯ್ತಾ? ಒಂದು ಲೆವೆಲ್ಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಗಾಡಿಗಳನ್ನೆಲ್ಲ ನೀಟಾಗಿ ಪಾರ್ಕ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಅಣ್ಣಂದು, ಇದು ನಂದು, ಅದು ನಮ್ಮ ಮನೆಯವ್ರದ್ದು. ಎಲ್ಲ ಐಟಮ್ಸ್ ಎಲ್ಲ ಇಟ್ಬಿಟ್ಟಿದ್ರೆ. ಸ್ವಾಗತ ಸುಸ್ವಾಗತ ಮದನ್ಗೌಡ ಯೂಟ್ಯೂಬ್ ಚಾನಲ್ ಅವ್ರಿಗೆ. ನೀನು ಕೊಡೋಕ್ಕಿಂತ ಮುಂಚೆ ಅಜ್ಜಿನೇ 4 ಜಾಮೂನ್ ಕೊಟ್ಟರು. ಹಂಗೆ. ಸೊ ಇನ್ನೇನು, ಇರಿ ತೋರಿಸ್ಬಿಡ್ತೀನಿ ಇಲ್ಲಿ. ಎಸ್ ಹೌದು, ನೋಡಿ ನಮ್ಮನೇಲಿ 2 ಸೋಫಾ ಹಾಕಿದ್ದೀವಿ. ಓಕೆ, ಇವಾಗ ಇವರು ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ. ನಿಶಾ ಗಾಡೀಲಿ ಬಂದಿದ್ದಾಳೆ, ನೆನ್ನೆ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾಳೆ ಗಾಡಿನ. ಆ್ಯಂಡ್ ನಿಶಾ ಅವರು ಸ್ಲೀಪಿಂಗಲ್ಲಿದ್ದಾರೆ. ನನ್ಗಾಗ್ಬೇಕಾಗಿರೋದೆಲ್ಲ ಅವಳಿಗೆ ಆಯ್ತಾಯ್ತಾ ಅಂತ. ಇಲ್ಲ, ಅವಳು ಪೂಜೆ ಮಾಡೋವಾಗಿಲ್ಲ, ಹಾಗಾಗಿ ರೆಸ್ಟಿಂಗಲ್ಲಿ. ರಂಗನಾಥ ಸ್ವಾಮಿ ಥರ ಮಲಗಿಲ್ವಾ? ಸೇಮು, ಒಂಚೂರು ಕಾಲು ಬಿಡಬೇಕು ಮುಂದಕ್ಕೆ. ಹಿಂಗೆ ಮತ್ತೆ ಒಳ್ಳೇದಲ್ಲಿ, ನಿನಗೆ ಫುಲ್ ರೆಸ್ಟು. ಸೊ ಪೂಜೆ ಎಲ್ಲ ಆಗಿದೆ. ನೀನೇ ಮಾಡ? ಅಜ್ಜಿ ಮಾಡಿದೆ. ಮಂಗಳಿ ವಾಟ್ ಡೂಯಿಂಗ್? ಏನು ಮಾಡ್ತಾ ಇದ್ದೀರಾ? ಓಲ್ಡ್ ಲೇಡಿ ಆಫ್ ಅವರ್ ಫ್ಯಾಮಿಲಿ ಬೂಸ್. ಹಾಯ್, ಇಲ್ಲಿ ನೋಡಿ, ಹಾಯ್ ಮಾಡಿ ಎಲ್ರಿಗೂ. ಹಾಯ್. ಎಲ್ಲಾನು ಮಾಡೀನಿ. ಏನ್ ಮಾಡಿದ್ದೀರಾ? ಬೇಳೆ, ನುಗ್ಗೆಕಾಯಿ ಬೇಳೆ ಸಾರು, ಬಾತು ಎಲ್ಲ ಇದಾ? ಪಲ್ಯ, ಇದು ಜಾಮೂನು, ಹೆಸರು ಬೇಳೆ, ಮೊಸರು ಚಟ್ನಿ. ಈಗ ನಾವು ಪಕೋಡ ಮಾಡೋದು. ಸೊ ಅಜ್ಜಿ, ಇದು ಹೆಸರು ಬೆಳಗ. ಓಕೆ,
ನಾನು ಇವಾಗ ಬೋಂಡ ಇಲ್ಲ ಪಕೋಡ ಏನಾದರೂ ಮಾಡಬೇಕು ನಿಕ್ಕಿಯಲ್ಲ ಅಷ್ಟೇ. ಕಾರ್ ನಿಲ್ಲಿಸ್ತವ್ರೆ. ಗ್ಯಾಸ್ ಎತ್ಕೊಬಾರ್ದು. ಎತ್ಕೊಬತ್ತಾರಿ ರೀ. ಮತ್ತೆ ಏನು ಸಮಾಚಾರ? ಹೇಳ್ಬೇಕು ಹೆಂಗ್ ನಡೀತಾ ಇದೆ ಊರಲ್ಲಿ ಹಬ್ಬ? ಎಲ್ಲ ಬೆವ್ತೋಗಿದ್ಯಲ್ಲ ಜಿ. ಅಯ್ಯೋ ಕುಂತ್ಕೊಳಕ್ಕೆ ಐತಲಕ್ಕ ಮಧು. ಹೋಗಿ ನಾನು ಮಾಡ್ತೀನಿ. ಏನು ಹೇಳಿ. ನಮ್ಮಣ್ಣ ಬಂದಿದ ತಕ್ಷಣ ಒಂದು ಟಾಸ್ಕ್. ಎಷ್ಟು ಈಸಿ ಅಲ್ವಾ ಇದರಲ್ಲಿ? ಮಚ್ಚಲ್ ಸುಲಿಯೋದು ಕಷ್ಟ. ದೇವ್ರಿಗೆ ಇದಕ್ಕೆ ಏನು ಪೂಜೆ ಎಲ್ಲ ಕೊಡಬೇಕಲ್ಲ, ಹಾಗಾಗಿ ಕಾಯಬೇಕು. ಇಲ್ಲಿ ನಮ್ಮನೆ ಮುಂದೆನೇ ದೇವ್ರು ಬರುತ್ತೆ, ಅವಾಗ ಹಣ್ಣು ಕಾಯಿ ಯೂಸ್ ಮಾಡ್ತಾರೆ ಗೊತ್ತಾಗ ಇವರು. ನಮ್ಮ ಮನೇಲಿ ದಿನಕ್ಕೆ ವಾರಕ್ಕೊಂದಾದ್ರೆ ಸಾಕು. ನಮ್ಮನೆಗೆ ದಿನಕ್ಕೊಂದು ಬೇಕು. ಖಾಲಿ ಮಾಡ್ತಾರೆ. ಯಾಕೆ ಅಂದರೆ ನಮ್ಮನೇಲಿ ಜನ ಜಾಸ್ತಿ ಅಲ್ವಾ. ಕಾಯಿ ಹಾಕಿಲ್ಲ ಅಂದರೆ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಆಗಲ್ಲ. ಇಲ್ಲ ಪಲ್ಯ ಮಾಡುವಾಗಲೂ ಅಷ್ಟೇ, ಪ್ರತಿಯೊಂದಕ್ಕೂ ಸ್ವಲ್ಪ ಕಾಯಿ ಬಳಸಿ ಅಭ್ಯಾಸ ಆಗೋಗೈತೆ. ಸೈಡು ಆಂಟಿ ಸ್ವಲ್ಪ ಜಾಸ್ತಿ ಕಾಯಿ. ಹೌದು. ಸೊ ಸಿಲಿಂಡರು ನೋಡಿ ಎಲ್ಲೂ ಸಿಗ್ತಾ ಇಲ್ಲ ಸಿಲಿಂಡರು ನಮ್ಮ ಮನೇಲಿ. ಇದರಲ್ಲಿ ಬೆಂಗಳೂರಲ್ಲಿ 3,000 ರೂಪಾಯಿ ಕೊಡ್ತೀರಾ ಅಂತ ಕೇಳ್ತವ್ರೆ. ಹಾಂ, ನಾನು ನಮ್ಮನೇಲಿ 3 ಸಿಲಿಂಡರ್ ಇತ್ತು, ಅಂದರೆ ಎಲ್ಲ ಫುಲ್ಲೇ. ಈಗ ರೀಸೆಂಟಾಗಿ ತೊಗೊಂಡಿದ್ದು ನಾನು. ಈ ವಾರ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಇನ್ನೊಂದು ವಾರ ಇದ್ದಂಗೆ ನಮ್ಮನೇಲಿ ಗ್ಯಾಸ್ ಖಾಲಿ ಆಯಿತು. 3 ಗ್ಯಾಸು ಫುಲ್ ಗ್ಯಾಸ್ನ ತೊಗೊಂಡಿದ್ವಿ. ಸೊ ಇಲ್ಲಿ ಅಜ್ಜಿ ಊರಲ್ಲಿ 1 ತಿಂಗಳಿಂದ ಬುಕ್ ಮಾಡಿದ್ದಾರೆ, ಗ್ಯಾಸ್ ಬಂದಿಲ್ಲ. ಸೊ ಹಾಗಾಗಿ ಮನೇಲಿ ಇದ್ದಿದ್ದನ್ನೇ ಒಂದು ಗ್ಯಾಸ್ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಇವಾಗ ಕಾಲ್ ಮಾಡಿ ಕೇಳಿದ್ರೆ ಗ್ಯಾಸ್ ಸಿಗುತ್ತೆ ಮೇಡಮ್, ಆದರೆ 3,000, 3,500, 4,000 ಫುಲ್ಲು ಎಲ್ಲ ಬ್ಲಾಕಲ್ಲಿ ಕೊಡ್ತಾ ಇದ್ದಾರೆ. ಮೊದಲಿನ ಥರ ಬುಕ್ ಮಾಡೋಕ್ಕೂ ಆಗಲ್ಲ, 2 ತಿಂಗಳು ಒಂದೇ. ಅದಕ್ಕೆ ಇವಾಗ ನಾವು ಅನ್ಕೋತಾ ಇದ್ದೀವಿ ಎಲೆಕ್ಟ್ರಿಕ್ ಸ್ಟವ್ ತೊಗೊಂಡ್ಬಿಟ್ಟು ಸುಮ್ಮನೆ ನೆಮ್ಮದಿಯಾಗಿ ಎಲೆಕ್ಟ್ರಿಕ್ ಸ್ಟವಲ್ಲಿ ಮಾಡೋಣ ಅಂತ. ನೋಡಬೇಕು ಏನಾಗುತ್ತೆ ಅಂತ. ಬಟ್ ನಮಗಿವಾಗ ಸದ್ಯಕ್ಕೆ ಗ್ಯಾಸ್ಗೇನು ತೊಂದರೆ ಇಲ್ಲ. 1 ತಿಂಗಳು, ಇನ್ನೂ 2 ಗ್ಯಾಸ್ ಇದೆ. ಲೆಟ್ಸ್ ಸಿ. ಆಯ್ತು, ಎಲ್ಲ ಹಾಕಿಸ್ಬಿಟ್ಟಾ? ಅದಕ್ಕೆ ಕೈ ತೆಗಿಬೇಕು, ತಲೆದು ಜುಂಗು. ಈಗ ನೋಡಿ ನಮ್ಮೊಂದಿಗೆ ಯಾರಿದ್ದಾರೆ? ಗ್ರೇಟ್ ಹೀರೋ ಸಿದ್ದರಾಮಯ್ಯ ಹೀರೋ, ನಮ್ಮ ಲವ್ ಸ್ಟೋರಿಯ ಹೀರೋ ಪ್ರದೀಪ್ ಬಂದಿದ್ದಾರೆ. ಈಗ ಬರುವ ಆ್ಯಂಡ್ ವಿನೋದ್ ಅವರು ಕೂಡ ಬಂದಿದ್ದಾರೆ ನಮ್ಮ ಊರಿಗೆ. ಸ್ವಾಗತ ವಿನೋದ್. ಇದ್ಯಾರಿಗೆ ದೊಣ್ಣೆ ಹೊಡಿಯಕ್ಕೆ? ಇದ್ರಷ್ಟುದ್ದನೂ ಇಲ್ವಲ್ಲ ನಾನು. ನಮ್ಗಿಂತ ಇದೆ ಅನ್ಸುತ್ತೆ ಅದು. ನನ್ಗೆ ಇವಾಗ ಗೈಸ್ ಪ್ರದಿಗೆ ಎಳ್ನೀರು ತಗೊಂಬಂತ ಹೇಳಕ್ ಸ್ಕೆಚ್ ಹಾಕ್ತಾ ಇದ್ದೀನಿ. ತಂದ್ಕೊಡ್ತೀಯ ಪ್ರದಿ? ಎಳ್ನೀರೇನು ಎಷ್ಟಾರು ಸಿಗುತ್ತೆ, ಮರ ತರ್ಬೇಕಲ್ಲ. ನೀನ್ ಹತ್ತಲ್ವಾ? ನನ್ಗೆ ಬರುತ್ತೆ ಮರ ಮನ್ಸತ್ತಾನೆ. ಪ್ರದಿಗೆ ಮದುವೆ ಫಿಕ್ಸ್ ಆಗದೆ. ಅದು ಯಾವಾಗ ಮದುವೆ ಆದನು, ಅದೇನ್ ಕತೆನೋ, ಡೇಟ್ ಹೌದಾ? ಫಿಕ್ಸ್ ಆಯ್ತಾ? ಅದಕ್ಕೆ ಫುಲ್ ಫ್ಲಶ್ ಹೊಡಿತಾವನೆ. ಆಯ್ತು, ಸುಮ್ಮನೆ ಸಿಂಪಲ್ ಆಗಿ ಹೋಮ್ ಶಾಸ್ತ್ರ ಬಿಟ್ಟಾರ ಮಾಡ್ಕೊಂಡವ್ರೆ. 17 Pro Max ಕೊಡ್ತಿದೆ ನಮ್ದು. ಹೌದಾ? ಅಣ್ಣ ಇಸ್ ಫುಲ್ ರಿಚ್ಚಾ? ಬರ್ತಾರೆ ಈ ಕಾರ್ಗಳನ್ನ ನಿಲ್ಸ್ಕೊಂಡ್ರೆ. ಓಕೆ, ಎಲ್ಲ ಇಟ್ಬಿಟ್ಟು ಒಂದ್ಸಲ ದೇವ್ರಿಗೆ ಕೈ ಮುಕ್ಕೊಬಿಡೋಣ. ಮನೆ ಸೊಸೆ ದೇವ್ರು ಮಾಡಿದ್ರೆ ಲಕ್ಷಣ. ಮತ್ತೆ ಮಗಳು ಸೊಸೆ ಎಲ್ಲ ಅವಳೆ. ಇಲ್ಲೊಬ್ರು ಮೊಮ್ಮಗಳು, ಇಲ್ಲೊಬ್ರು ಮೊಮ್ಮಗಳು. ರಾತ್ರಿಯಿಂದ ಕೆಲಸ ಮಾಡಿಕೊಡ್ತು. ಅದಕ್ಕೆ ಒಂದಿನ ಮುಂದೆ ಕಳಿಸಿ ಇದು ಒತ್ತಂತಿ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಮಾಡ್ತು. ಹೇಳಿದ್ರೆ ಎಷ್ಟು ತಗೋತಾ ಇದೆ ಪಾಪ ಮಗ. ಒಂದು ಐಡಿಯಾ. ಏನು ಮಾಡಿ ಒಂದು ಐಡಿಯಾ. ಯಾರು ಫಸ್ಟಿನಷ್ಟು ಕೆಪಾಸಿಟಿ ಇಲ್ಲ ಅಜ್ಜಿಗೆ. ನೋಡು ಏನು ಉಸುಕೆ ಒಂದು ಐಡಿಯಾ. ಏನು ಮಾಡಿ ಒಂದು ಐಡಿಯಾ. ಏ ಬೂಸಿ ಬರ್ತಾ ಇಲ್ಲ. ಮೊದ್ಲು ಏನ್ ಸಕದಾಗ ಮಾಡುವಜ್ಜಿ. ಈಗ ನಿಂತ್ಕೊಳಕ್ಕೆ ಆಗಲ್ಲ, ಸೆಕೆ ಸೆಕೆ, ಕಾಲು ನೋವು. ಹೇಳದಿ ಬೇಗ ನಿಧಾನ ಕೇಳಜ್ಜಿ. ನೋಡಿ ಕೇಳಿಸ್ಕೊ, ನೋಡ್ಕೊಳ್ಳಿ.
ಅದೇ ಬೇಗ ಮುಂಚ ಹಾಲು ಆಯ್ತಲ್ಲ. ಅಜ್ಜಿ ಇಲ್ಲಿ ನೋಡಿಲಿ, ನನ್ನ ನೋಡಿಲಿ. ಒಂದ್ ಐಡಿಯಾ ಅನ್ನೋ ತಲೆ ಉಪಯೋಗಿಸೋ ತರ. ಕಾಸಿಗೆ ಹೋಗ್ಬೇಕು ಬಂದೆ. ಅದೆಲ್ಲ ಬೇಡ. ಕಾಸಿಗೆ ಹೋಗ್ಬೇಕು. ಒಂದ್ ಐಡಿಯಾ ಅಷ್ಟೇ ಸಾಕು. ಒಂದು ಐಡಿಯಾ ಬರ್ಲಿಲ್ಲ. ಬರ್ದಿರೋದೆ. ಈಗ ನಾನು ಪಕೋಡ ಹಾಕ್ತಾ ಇದೀನಿ. ಸ್ವಾತಿ ಇದ್ದಾಳೆ. ಸ್ವಾತಿ ಬನ್ನಿ, ಆಯ್ ಮಾಡಿ. ಆಯ್, ನಿಮ್ಮೂರ ಹಬ್ಬದ ಏನೋ ಮಾಡ್ತಾ ಇದಾರೆ ಈಗ. ನೀರ್ಗಿರೆಲ್ಲ ಇಡ್ತಾರೆ. ಹೋಳಿ ಮಾಡ್ತಿದೀವಿ. ಎಲ್ಲರೂ ಮನೆಗೆ ಬಂದ್ಬಿಟ್ಟು ಹೋಳಿ ಆಡ್ಕೊಂಡು ನಮ್ಮ ಮನೆ ಮುಂದೆ ಬಂದು ಹೋಳಿ ಆಡ್ಕೊಂಡು ನೀರು ಹಚ್ಕೊಂಡು ಹೋಗ್ತಾರೆ. ರಾತ್ರಿ ದೇವರೆಲ್ಲ ಮೆರವಣಿಗೆ ಬರುತ್ತಲ್ವಾ? ರಾತ್ರಿ ನಮ್ಮ ಮನೆ ಹತ್ರ ಬರೋಷ್ಟರಲ್ಲಿ 11 ಗಂಟೆ ಆಗುತ್ತೆ. ಹಾ ನೋಡಿ, ನಾನು ತಿಳ್ಕೊಂಡಿದೀನಿ. ನಿಮ್ಮ ಅಣ್ಣಂಗೆ ಏನು ಗೊತ್ತಿಲ್ಲ. ನಾನು ಒಂದು ಟೈಮಲ್ಲಿ ಹೋಗ್ಬೇಕಣ್ಣ, ಒಂದು ಜಗ್ ಇಟ್ಕೊಂಡು. ಮತ್ತೆ ಕೇಳ್ತಿದ್ರಿ ಇವತ್ತು ಹೋಳಿ. ಮರ್ತ್ಕೊಂಡ್ಬಿಟ್ಟು ಅವ್ರೆ. ನನ್ನೂ ಕೇಳ್ದೆ ಇವತ್ತು ಹೋಳಿ ಅಂತ. ಕಾಲೇಜ್ಗೆ ಹೋಗೋಳು. ಸ್ಯಾಟರ್ಡೆ. ಇವಾಗ ಊಟ ಮಾಡುವ ಸಮಯ. ಊಟ ಆಯ್ತು ಸ್ವಾತಿ, ನಿಮ್ದು? ಊಟ ಇನ್ನ ಮಾಡಿಲ್ಲ, ಹೊಟ್ಟೆ ಹಸಿತಿಲ್ಲ. ಹಬ್ಬದ ಹಾ, ಇದು ಎಷ್ಟು ಒಂದು 25 ವರ್ಷ ಬಂದಾಗೆಲ್ಲ ಹೇಳಿದಿರ ಈ ಬಾಣ್ಲಿ ಬಗ್ಗೆ ನೀವು. ಅಲ್ಲ, ಹೊಸ ಅಡಿಗೆ ಹಚ್ಚಿರ್ತಾರಲ್ಲ ಅವ್ರಿಗೆ ಗೊತ್ತಾಗ್ಲಿ ಆಂಟಿಕ್ ಪೀಸ್ ಬಗ್ಗೆ ಅಂತ. 25 ಇದೊಂದೇ ಯೂಸ್ ಮಾಡೋದು, ಹೊಸದೆಲ್ಲ ಯೂಸ್ ಮಾಡಲ್ಲ. ಗಟ್ಟಿಯಾಗಿದ್ದು. ಅದ್ರ ಅದು ಎಷ್ಟು ಕೆಜಿ ಕವರ್ ಮಾಡಿದ್ದೀನಿ ಗೊತ್ತಾ ನಾನು ಅದಕ್ಕೆ. ಒಂದು ಮಾಡ್ತಾ ಇದ್ದಿದ್ದೆ ಕಬಾಬ್. ಸ್ವಾತಿ ಈ ವರ್ಷ ನನ್ನ ಕೆಲಸನ ತಗೊಬಿಟ್ಟವಳೆ. ಅರ್ಶಿನ ಕುಂಕುಮ. ಯಾರೂ ಇರಲಿಲ್ಲ. ಹೋದ ವರ್ಷ ಯಾರು ಇರ್ಲಿಲ್ಲ. ಒಂದು ಬಕೆಟ್ಗೆ ಅರ್ಶಿನ, ಒಂದು ಬಕೆಟ್ಗೆ ಕುಂಕುಮ. ಇವಾಗ ಈ 2 ಬಕೆಟ್ ಅವ್ರ ಮನೆ ಮುಂದೆ ಹೋಗುತ್ತೆ, ಈ 2 ಬಕೆಟ್ ಇಲ್ಲಿ ಬರುತ್ತೆ. ಎಲ್ಲರ ಮನೆ ಮುಂದೆನೂ ನೋಡಿ ಗೈಸ್. ಚಂಬು ಬಾಂಡೆ ಅಂಡೆ ಎಲ್ಲ ಅಂಡೆ ಇಟ್ಟವ್ರೆ. ನಾವು ಮಾತ್ರ ಬಕೆಟ್ ಇಡ್ತಿದ್ದೀವಿ. ಅಜ್ಜಿ ಹಿತ್ತಾಳೆ ಅಂಡೆ ಇತ್ತಲ್ಲ ಎಲ್ಲ. ಹಾ, ಹಿತ್ತಾಳೆ ಅಂಡೆ ಇಡ್ಬೇಕು ತಾನೆ. ನೋಡಿದ್ರೆ ಬೆಳಗ್ಬೇಕು ಕನ್ನೋ. ನಾನು ಅಮ್ಮನ ಕೈಲಿ ತೆಗಿಸಿ ಬೆಳಗ್ಗೆ ಮಾಡ್ಕೋತಾರೆ. ಓಕೆ, ಇಡಿ, ಎತ್ಕೋಗಿ ಇಡಿ. ಎತ್ತಕ್ಕಾಗುತ್ತಾ? ಹೇಗಿದೆ? ನಾನು ಮಾಡಿರೋದು ಬೋಂಡ ಒಂದೇ ಗೈಸ್. ಅದು ಹೇಗಿದೆ? ದಿಸ್ ಇಸ್ ಹಬ್ಬದ ಊಟ. ಹೇಗಿದೆ? ನಾನು ನಮ್ಮ ಕೊಡುವ. ತಗೊಳ್ಳಿ ನೆಂಟ್ರೆ. ಏನಿದು ತಟ್ಟೆ ಒಂಚೂರು ಸ್ವಲ್ಪನೇ ಹಾಕಿರೋದು ನೋಡಿದು. ಆ ಎಲೆಲಿ ತಿನ್ನಕ್ ಆಯ್ತದ? ಈ ಎಲೆ ಹಿಡ್ಕೊಳಕ್ಕೆ ಆಗಲ್ಲ ಕೈಯಲ್ಲಿ. ಮುಂದಕ್ಕೆ ಬನ್ನಿ. ವಿನೋದ್ ಚಿನ್ನಪ್ಪ, ಏನಪ್ಪ ಹೆಂಗಪ್ಪ ಇದೆ? ನೀವು ಮಾಡಿರೋದಲ್ಲ? ನಾನ್ ಬೋಂಡ ಮಾಡಿರೋದು ಅಷ್ಟೇ. ಅಜ್ಜಿ ಏನ್ ಮಾಡೈತೆ? ಅಜ್ಜಿನೇ ಎಲ್ಲ ಮಾಡಿರೋದು. ಈ ವಯಸ್ಸಲ್ಲೂ ನಮ್ಮ ಸ್ಟೈಲ್ ಬಾತೆಲ್ಲ ಮಾಡ್ತಾರಲ್ಲ ಕಾಕ. ಅವ್ರ ವಯಸ್ಸಲ್ಲಿ ಅವ್ರ ಏಜಲ್ಲೆಲ್ಲ ಬರೀ ಉಪ್ಸಾರು ಮುದ್ದೆ, ಬಸ್ಸಾರು ಮುದ್ದೆ. ನಿಮ್ ಕಾಲದಲ್ಲಿ ನಮ್ಮೂರಲ್ಲಿ ಅದು ಇಲ್ಲವೇ ಇಲ್ಲ. ಉಪ್ಸಾರು ಮುದ್ದೆ ನಮ್ಮ ಕಡೆ ಆದ್ರೂ ತಿನ್ನುತ್ತೆ. ಉಪ್ಸಾರೆಲ್ಲ ಮಾಡ್ತೀವಿ. ನಮ್ಮಯ್ಯ ನಮ್ಮ ಮಾವ ನಾಷ್ಟ ಇಲ್ಲದೆ ಇರ್ತಿರ್ಲಿಲ್ಲ. ನಿಮ್ಮವ ಹ್ಞೂ. ನಮ್ಮ ಅಜ್ಜಿನೇ ಹಿರಿ ಸೊಸೆ ಅಲ್ವಾ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಎಲ್ಲ ಅಡುಗೆಲು. ಅಜ್ಜಿನೇ ಮಾಡ್ತಿದ್ದಂತೆ. ಇದು ದೇವರ ಪ್ರಸಾದ. ಮಜ್ಜಿಗೆ ಉಂಟು. ಭೋಜನ ಮಜ್ಜಿಗೆ ಲಾಸ್ಟಲ್ಲಿ ಕೊಡ್ತೀನಿ. ನೀನು ನಾ ತಿಂದಾಯ್ತು. ಮತ್ತೆ ಹೆಂಗಿತ್ತು ಮಗ? ಗೈಸ್, ಇದು ಯಾರು ನೋಡಿ, ಯಾರು ಇರ್ಬೋದು? ಎಲ್ಲ ಇದೇ ಸಲ ಅನ್ಸುತ್ತೆ ಎಲ್ಲ ಒಟ್ಟಿಗೆ ಬಂದಿರೋದು. ಇವತ್ತು ಮಳೆ ಬರುತ್ತೆ ಕೈ ಸಿದ್ರಮುಂಡಿಲಿ. ಗಾಡಿ ತುಳಿತಾಳೆ. ಹಾ ಅಲ್ವಾ, ಗಾಡಿ ತಗೊಂಡಾಗಿಂದ ಫಸ್ಟ್ ಟೈಮು ಗಾಡಿ ತುಳಿತಾ ಇರೋದು. ಬಣ್ಣ ಆಗೈತೆ, ಹೋಯ್ತಾ ಇಲ್ಲ ಬಣ್ಣ. ಆ ಗಾಡಿನ ಮೂಸು ನೋಡೋದಿಲ್ಲ, ಚಾರ್ಜು ಹಾಕೋದಿಲ್ಲ, ಕ್ಲೀನು ಮಾಡ್ಸೋದಿಲ್ಲ, ಏನು ಮಾಡೋದಿಲ್ಲ ಗೈಸ್. ನೋಡಿ ಸೀಟ್ ಎಲ್ಲ ಹೆಂಗ್ ಕರ್ಕೊಂಡವಳೆ. ಇವಾಗ ಜಾಸ್ತಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ಕೇರ್ ಮಾಡೋದು. ಇವಾಗ ನಾನೇ ಯೂಸ್ ಮಾಡಲ್ಲ. ನನ್ನನ್ನೇ ನಾನು ಕೇರ್ ಮಾಡ್ಕೊಳಲ್ಲ ಅಂತ್ಯಾ? ಇದು ನನ್ನ ಗಾಡಿ ಅಲ್ಲ, ಮನೇಲಿರೋದು ಎಲ್ಲರದ್ದು ಗಾಡಿ ಇದೆ. ಅಯ್ಯೋ ಅಯ್ಯೋ, ಏನದು? ಪಿಳ್ಳೆಗಳು ಆಡ್ತಾ ಇರೋದು, ಬೇರೆ ಪಿಳ್ಳೆಗಳು.
ತೊಳಿರಿ ಸ್ವಲ್ಪ ನೀಟಾಗಿ ನೀವು. ಏನ್ರೆ ಮಾಡ್ತಾ ಇದ್ದೀರಾ? ಅಳುಗುಳಿ ಮನೆ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತು, ಬಟ್ ಹೆಂಗ್ ಆಡೋದಂತ 1 ರೂಪಾಯಿದು ನಾಲೆಜ್ ಇಲ್ಲ ನನಗೆ. ಹೇಳ್ಕೊಡ್ತಾ ಇದೀವಿ ಬಟ್ ಒಳಗೆ ಅರ್ಥ ಆಯ್ತಾ ಇಲ್ಲ. ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಟೈಮ್ ಅದೇನೋ 5 ಕಾಯಿ ಎತ್ತಬೇಕಂತೆ, ಏನೋ ಆಡ್ತಾವ್ರೆ. ಸಾತಿ ಗೆದ್ಬಿಟ್ರಿ ಸಲ ಆಡೆ ತೀರ್ಥ ಪ್ರಸಾದ ಆಗ್ತಾರಲ್ಲ ದೇವಸ್ಥಾನಕ್ಕೆ ಹೋದಾಗ ಎಲ್ರ ತಟ್ಟೆಗೂ ಹಂಗ ಹಾಕೊಂಡು ಹೋಯ್ತಾವ್ರೆ. ಮಳ್ಳಿ ಮಂಗಿ ವಿನೋದ್ ಡಿಪ್ರೆಷನ್ ಈ ಸಲ ನಾನ್ ಡಿಪ್ರೆಷನ್ ಅದ್ ನೋಡ್ಬಿಟ್ಟು ನೋಡಿ. ಈ ಸಲ ಇಲ್ಲಿ ಈ 4ದಕ್ಕೂ ನನ್ನ ಹತ್ರ ಕಾಳುಗಳಿಲ್ಲ. ನೆಕ್ಸ್ಟ್ ಇದು 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 ಈಗ ಎಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿ ಪಕ್ಕದ ಮನೆ. 3, 4, 5 ಇದಾ? ಇದಕ್ಕೆ ಹಾಕ್ಬೋದಾ? ಒಂದ್ ಹಾಕ್ಬೇಕು. ಎಲ್ಲದಕ್ಕೂ ಒಂದ್ ನಿಂಗ್ ಬರುತ್ತಾ? ಇವಾಗ ಇದು ಎತ್ಬೇಕಾ? ಅಣ್ಣನ್ ಜೊತೆ ಒಂದ್ಸಲ ಆಡೋದ ಆ ಕಡೆ. ಅದೆತ್ತು ಹಾಕೊಂಡು ಹೋಗು. ಇದು ಎತ್ಬೇಕಾ? ನಿನ್ ಕಾಳು ಎಲ್ಲಿ ನಿಲ್ಸಿರ್ತೀಯ ಅದು ನೆಕ್ಸ್ಟ್ ಗೊತ್ತಾಯ್ತು. ಇವಾಗ ಇದಕ್ಕೆ ಹಾಕೋಗು. ನೆಕ್ಸ್ಟ್ ಹಾಕೋಗ್ಬೇಕು. ಒಂದ್ ಕಾಳಿದ್ರು ಎತ್ಬೇಕು. ಖಾಲಿ ಮಾಡ್ಬೇಕು. ಎಲ್ಲಿವರೆಗೂ ಎತ್ಕೊ? ಇದನ್ನ ಸಾವಿರ್ಬಿಟ್ಟು ಇವಾಗ 2 ಎತ್ಕೊಳ್ಳಿ. ನೀನ್ ಎಲ್ಲಿ 1,000 ಎಲ್ಲಿ ಸಿಗುತ್ತೆ? ಅದ್ರಾಗ ನಿಲ್ಲಿಸ್ತಾ ನಿಲ್ತಲ್ವಾ? ಇದು 1000 ಬಿಟ್ಟು ಇದು 2 ಎತ್ಕೋಬೇಕು ನನಗೆ. ಓಕೆ, ಇದ್ರ ನೀವು 5 ಜೋಡಿಸ್ಕೋಬೇಕಾ? ಏನಿಲ್ಲ ಹಂಗೆ ಜೋಡಿಸ್ಕೊ. ನಿನ್ಗೆ ಗೊತ್ತಾಗುತ್ತೆ ಎಷ್ಟ್ ಮನೆಗ್ ಐತೆ ಅಂತ. ಇವಾಗ 3 ಮನೆಗ್ ಸಿಕ್ತ. ಯಾರು ಜಾಸ್ತಿ ಸಿಕ್ತು ಇರ್ಬೇಕು. ಓಕೆ, ಇವಾಗ ನೀನ್ ಆಡ್ಬೇಕಾ? ಇರು ಇವಾಗ ನೀನ್ ಎಲ್ಲರೂ ಎತ್ಕೋಬಹುದು. ನನ್ ಮನೇಲಿ ಎಲ್ಲಾರು ಎತ್ಕೋಬಹುದು. ನಿನ್ ಮನೆ ಟಚ್ ಮಾಡಂಗಿಲ್ಲ. ಸಿಗಲ್ಲ. ಏನಿಲ್ಲ, ನಾನು ಬಿಗಿನರ್ ಅಂತ ಮೋಸ ಮಾಡ್ತಾರ ಗೈಸ್. ನಾಲ್ಕು ಕಾಳಿದ್ರೆ 4 ಕಾಳು ಎತ್ಕೊಳ್ಳಿ. ಯಾರು? ನೀನು ನಿನ್ ಮನೆಯಲ್ಲಿ ಇವಾಗ ಇಲ್ಲಿ ನಿಲ್ಸ್ದೆ ಅಲ್ವಾ? ಎತ್ಕೋ. 4 ಕಾಳು ನಿನಗೆ ಬಂತು ಅಂದ್ರೆ ನನ್ ಮನೇಲಿ 4 ಕಾಳಿದ್ದು ನೀನ್ ಅಲ್ಲಿಗೆ ನಿಲ್ಸಿದ್ರೆ ನಾನು ಎತ್ಕೋಬೇಕಾ? ಅಲ್ಲ, ನಿನ್ಗೆ 4 ಕಾಳು ಬಂದ್ರೆ ನೀನ್ ಎತ್ಕೋಬೇಕು. ಹೆಂಗ್ ಬಂದ್ರು ಎತ್ಕೊಳ್ಳೇಬೇಕು. ಎತ್ಕೋ. ನಿಮ್ಮ ಮನೆ ಮಾತ್ರ. ಈಗ ನಾನು ಅಲ್ಲಿ ನಿಲ್ಸ್ ನೆಕ್ಸ್ಟ್ ಎತ್ಕೊಂಡು ಆಡ್ತಾ ಇದ್ದೆ. ಮತ್ತೆ ಇಲ್ಲಿ ಖಾಲಿ ಐತಲ್ಲ, ಹೂ ಇಟ್ರಿ ಅದಕ್ಕೆ. ಅಲ್ಲ, ಲಾಸ್ಟ್ ಅಲ್ಲಿ ಕಡಿಮೆ ಮನೆ ಇದ್ದಾಗ ನನ್ಗೇನು ಸಿಗ್ಲಿಲ್ಲ. ಇಲ್ಲಿ ನಿಲ್ಸ್ದೆ 2 ಐತೆ. ಹಿಂಗಿರ್ಬೇಕಾ ಖಾಲಿ? ಒಂದೇ ನೆಕ್ಸ್ಟ್ಗೆ ಒಂದೇ ಕಾಲಿ ಇರ್ಬೇಕು. ಇನ್ನೊಂದ್ರಲ್ಲಿ ಈಗ ಅದ್ರ ಕಾಲಿ ಒಂದ್ ಕಾಲಿ ಇಲ್ಲಿ ಅದ್ರ ಒಂದ್ ಕಾಲಿ ಇದ್ದಿದ್ರೆ ಎತ್ಕೋಬೋದಿತ್ತವಳು. ಇವಾಗ ಇದ್ದಿದ್ರೆ ನಾನು 1000 ಬಿಟ್ಟು ಇದು ಎತ್ಕೋಬೇಕಿತ್ತು. ಇದು ಖಾಲಿ ಅಲ್ವಾ? 2 ಖಾಲಿ ಐತೆ, ನಾನು ಎತ್ಕೊಳಂಗಿಲ್ಲ. ಡಿಪ್ರೆಷನ್. ಈಗ ನಾನು ಆಡ್ಬೇಕು. ನಮ್ಮ ರೋಡಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೀತಾ ಇದೆ. ಅದರಲ್ಲಿ ನಮ್ಮನೆಯಿಂದ ಮಧುಶ್ರೀ ಅವರು ಹಾಗೂ ಸ್ಪಂದನ ಅವರು ಭಾಗವಹಿಸುತ್ತಿದ್ದಾರೆ. ನೋಡೋಣ. ಪ್ರೇಕ್ಷಕರು ವಿನೋದ್, ಅಜ್ಜಿ, ಸ್ವಾತಿ, ಮಂಗಳಮ್ಮ, ಎಸ್ ನಾನು. ನೋಡಿ ಬಸ್ರಿ ಹೆಂಗ್ಸು ಪಾಪ. ನಾನು ಬಿಡ್ತೀನಿ ಅಂದ್ರು ಬಿಡ್ತೀನಿ ಅಂತ ಬಿಡ್ತಾವಳೆ. 3 ಜನನು ಜಗ್ಲಿಲ್ಲ. ಅಷ್ಟೊತ್ತಿಂದ ಹೇಳಿದ್ವಿ ಒಂದು ರಂಗೋಲಿ ಬಿಡ್ರೆ ಅಂತ. ನಮ್ಗೆ ಅಷ್ಟು ಚೆನ್ನಾಗಿ ಬರಲ್ಲ. ಅವ್ಳು ಚೆನ್ನಾಗಿ ಬಿಡ್ತಾಳೆ. ಅದಕ್ಕೆ ನೋಡಿ ಎಲ್ಲರ ಮನೇಲೂ ಉದ್ದಕ್ಕೂ ಬಿಡ್ತಾವ್ರೆ. ಎಲ್ಲರ ಮನೇಲೂ ಎಲ್ಲ ರೋಡು ತೊಳೆದು ಅವಳು ರಂಗೋಲಿ ಮಾತ್ರ ತೋರಿಸ್ತೀನಿ. ವಾವ್ ವಾವ್ ಸ್ಪಂದನ, ನಿನ್ ರಂಗೋಲಿ ನಿನ್ ಮುಖ ತೋರಿಸ್ತಾ ಇಲ್ಲ ಕಣೆ, ರಂಗೋಲಿ ತೋರಿಸ್ತಾ ಇರೋದು. ಇದು ಅಜ್ಜಿ ಬಿಡಿಸಿರೋದು. ಕಾಣಿಸ್ತಾ ಇಲ್ಲ ಅಜ್ಜಿ. ವಾವ್ ಸ್ಪಂದನ, ಯಾರ್ರೀ ಅದು? ಸ್ಪಂದನಂಗೆ ಸೀರಿಯಸ್ಲಿ ಅಂತ ಅನ್ನೋದು ಯಾರ್ರೀ ಅದು? ಬನ್ರಿ ನನ್ನ ಮೀಟ್ ಮಾಡ್ರಿ. ಹೇಳಿದೀನಿ ಬಿಡು ಸ್ಪಂದ.